ಯೋಚನೆ ಮಾಡಿ, ಒಬ್ಬ ಹುಡುಗ ಹುಟ್ಟಿದ ತಕ್ಷಣನೇ ಸ್ವಂತ ತಾಯಿನೇ ಅವನನ್ನು ನದಿಗೆಸ್ಬಿಡ್ತಾಳೆ. ಬೆಳೆಯೋ ಟೈಮ್ನಲ್ಲಿ ಸಮಾಜ ಪ್ರತಿ ಹೆಜ್ಜೆಯಲ್ಲೂ ಸೂತಪುತ್ರ ಅಂತ ಒರಟಾಗಿ ಅವಮಾನ ಮಾಡ್ತು. ಇನ್ನು ಜಗತ್ತಿನ ಶ್ರೇಷ್ಠ ಗುರುಗಳೇ ನೀನು ಕೆಳಜಾತಿಯವನು ಅಂತ ವಿದ್ಯೆ ಕಲಿಸಲ್ಲ ಅಂತಾರೆ. ಎಷ್ಟೇ ದೊಡ್ಡ ಶೂರನಾಗಿದ್ರೂ ಶಾಪದಿಂದ ಅವನ ರಥದ ಚಕ್ರ ಯುದ್ಧದ ಮಧ್ಯದಲ್ಲೇ ಭೂಮಿಯಲ್ಲಿ ಹೂತೋಗುತ್ತೆ. ಲಾಸ್ಟ್ಗೆ ಸ್ವತಃ ದೇವರೇ ಬಂದು ಮೋಸದಿಂದ ಅವನ ರಕ್ಷಾ ಕವಚನೂ ಕಿತ್ಕೊಳ್ತಾನೆ. ಆದರೆ ಏನು ಗೊತ್ತಾ, ಇಷ್ಟೆಲ್ಲ ಆದರೂ ಆ ಮನುಷ್ಯ ಒಂದೇ ಒಂದಿನ ತನ್ನ ದಾನ ಮಾಡೋದನ್ನು ನಿಲ್ಲಿಸಲಿಲ್ಲ. ಒಂದೇ ಒಂದಿನ ತನ್ನ ಪ್ರಾಕ್ಟೀಸ್ ಬಿಡಲಿಲ್ಲ. ಎದುರಿಗೆ ಸಾವೇ ನಿಂತಿದೆ ಅಂತ ಗೊತ್ತಿದ್ರೂ ತನ್ನ ಫ್ರೆಂಡ್ಗೆ ಕೊಟ್ಟ ಮಾತನ್ನು ಮುರಲಿಲ್ಲ. ಅವನೇ ಕರ್ಣ. ನಮಸ್ಕಾರ ಬ್ರೋಸ್. ಇವತ್ತು ನಾವು ಬರೀ ಮಹಾಭಾರತದ ಕಥೆ ಮಾತಾಡ್ತಿಲ್ಲ, ಬದಲಾಗಿ ನಾವೆಲ್ಲ ಡೈಲಿ ಫೇಸ್ ಮಾಡೋ ಲೈಫ್ನ ಅತಿ ದೊಡ್ಡ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೀವಿ. ಗುರು, ನನ್ನ ಲೈಫ್ ಯಾಕಿಷ್ಟು ಅನ್ಫೇರ್ ಆಗಿದೆ, ನನ್ನ ಟ್ಯಾಲೆಂಟ್ಗೆ ಬೆಲೆನೇ ಇಲ್ವಾ ಅಂತ ನೀವೆಂದಾದರೂ ಅಂದ್ಕೊಂಡಿದ್ರೆ ಈ ವಿಡಿಯೋ ಪಕ್ಕ ನಿಮಗಾಗಿ. ಯಾಕಂದರೆ ಇವತ್ತು ನಾನು 3000 ವರ್ಷಗಳ ಹಿಂದಿನ ಒಬ್ಬ ವಾರಿಯರ್ ಕಥೆ ಇಟ್ಕೊಂಡು ಮಾಡರ್ನ್ ಸೈಕಾಲಜಿ ಮತ್ತು ನ್ಯೂರೋಸೈನ್ಸ್ನ ಒಂದು ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ನೋಡಿ, ನಾವೆಲ್ಲರೂ ಡೈಲಿ ಏನಾದರೂ ಒಂದು ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಲ್ವಾ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಗುರು, ನಮ್ಮ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ಸ್ ಇಲ್ಲ, ಬಾಸ್ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ನನಗೆ ಲಕ್ಕೇ ಇಲ್ಲ, ಹೀಗೆ. ಇದು ಸುಳ್ಳು ಅಂತ ನಾನು ಹೇಳ್ತಿಲ್ಲ, ನಿಜಕ್ಕೂ ನಿಮ್ಮ ಸಿಚುವೇಶನ್ ಕೆಟ್ಟದಾಗಿರ್ಬೋದು. ಆದರೆ ನಾವು ಹಿಂಗೆ ಕಂಪ್ಲೇಂಟ್ ಮಾಡಿದಾಗ ನಮ್ಮ ಬ್ರೈನ್ನಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ? ನಮ್ಮ ಮೆದುಳಿನಲ್ಲಿ ಅಮಿಗ್ಡಾಲಾ ಅಂತ ಒಂದು ಸಣ್ಣ ಪಾರ್ಟ್ ಇದೆ. ಇದು ನಮ್ಮ ಎಮೋಷನ್ಸ್ ಮತ್ತು ಭಯನ ಕಂಟ್ರೋಲ್ ಮಾಡುತ್ತೆ. ಯಾವಾಗ ನಾವು ನನ್ನ ಲೈಫ್ ಸರಿ ಇಲ್ಲ, ಪ್ರಪಂಚ ನನಗೆ ಮೋಸ ಮಾಡ್ತಿದೆ ಅಂತ ಅಂದ್ಕೊಳ್ತೀವೋ, ಆಗ ಈ ಅಮಿಗ್ಡಾಲಾ ಆಕ್ಟಿವೇಟ್ ಆಗಿ ಬಾಡಿಯಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇದು ನಮ್ಮನ್ನು ವಿಕ್ಟಿಮ್ ಮೋಡ್ ಅಂದರೆ ನಾನೇ ಸಂತ್ರಸ್ತ ಅನ್ನೋ ಫೀಲಿಂಗ್ಗೆ ನೂಗ್ಬಿಡುತ್ತೆ. ಸೈಕಾಲಜಿಯಲ್ಲಿ ಮಾರ್ಟಿನ್ ಸೆಲಿಗ್ಮೆನ್ ಅನ್ನೋ ಒಬ್ಬರು ಫೇಮಸ್ ಸೈಂಟಿಸ್ಟ್ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ಇದರ ಅರ್ಥ ಸಿಂಪಲ್. ಮನುಷ್ಯನಿಗೆ ಪದೇ ಪದೇ ಸೋಲಾದಾಗ ಅಥವಾ ಮೋಸ ಹೋದಾಗ ನಮ್ಮ ಬ್ರೈನ್ ಟ್ರೈ ಮಾಡೋದನ್ನೇ ಬಿಟ್ಬಿಡುತ್ತೆ. ನಾನು ಏನೇ ಮಾಡಿದ್ರೂ ನನ್ನ ಲೈಫ್ ಚೇಂಜ್ ಆಗಲ್ಲ ಅನ್ನೋ ಒಂದು ಸುಳ್ಳು ನಂಬಿಕೆನ ಬ್ರೈನ್ ಫಿಕ್ಸ್ ಮಾಡ್ಕೊಂಡ್ಬಿಡುತ್ತೆ. ಈಗ ಒಮ್ಮೆ ಕರ್ಣನ್ ಲೈಫ್ಗೆ ಬರೋಣ. ಅವನ ಕೈಯಲ್ಲಿ ಏನಿತ್ತು ಹೇಳಿ? ಅವನು ಎಲ್ಲಿ ಹುಟ್ಟಬೇಕು ಅನ್ನೋದು ಅವನ ಕೈಯಲ್ಲಿರಲಿಲ್ಲ. ದ್ರೋಣರು ವಿದ್ಯೆ ಕಲಿಸಲ್ಲ ಅಂದಾಗ ಆ ಸಿಸ್ಟಮ್ ಚೇಂಜ್ ಮಾಡೋದು ಅವನ ಕೈಯಲ್ಲಿರಲಿಲ್ಲ. ಪರಶುರಾಮರು ಶಾಪ ಕೊಟ್ಟಾಗ ಅದನ್ನು ವಾಪಸ್ ತಗೊಳ್ಳೋಕೆ ಅವನಿಂದ ಆಗ್ತಿರ್ಲಿಲ್ಲ. ಇವತ್ತಿನ ಕಾಲದಲ್ಲಿ ನಾವಾಗಿದ್ರೆ ಏನು ಮಾಡ್ತಿದ್ವಿ ಹೇಳಿ? ಪಕ್ಕಾ ಡಿಪ್ರೆಷನ್ಗೆ ಹೋಗಿ ನನ್ನ ಲೈಫ್ ವೇಸ್ಟ್ ಅಂತ ಕುಡಿತಕ್ಕೋ ಇಲ್ಲ ಬೇರೆ ಕೆಟ್ಟ ಚಟಕ್ಕೋ ಬಿದ್ದಿರ್ತಿದ್ವಿ ಅಲ್ವಾ? ಆದರೆ ಕರ್ಣ ಹಾಗೆ ಮಾಡಲಿಲ್ಲ ಗುರು. ಯಾಕಂದರೆ ಕರ್ಣನಿಗೆ ಅವನ ಮೆದುಳಿನ ಇನ್ನೊಂದು ಪವರ್ಫುಲ್ ಪಾರ್ಟ್ನ ಹಿಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿತ್ತು. ಅದೇ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್. ಇದು ನಮ್ಮ ಲಾಜಿಕಲ್ ಥಿಂಕಿಂಗ್, ಡಿಸಿಷನ್ ಮೇಕಿಂಗ್ ಮತ್ತು ವಿಲ್ ಪವರ್ ಕಂಟ್ರೋಲ್ ಮಾಡೋ ಜಾಗ. ಯಾವಾಗ ನಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ ಬರುತ್ತೋ ಆಗ ಅಮಿಗ್ಡಾಲಾದಿಂದ ಬರೋ ಎಮೋಷನ್ಸ್ಗೆ ಬಲಿಯಾಗದೆ ಈ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಯೂಸ್ ಮಾಡಿ ಲಾಜಿಕಲ್ ಆಗಿ ಯೋಚಿಸಿದ್ರೆ ನಾವು ಸೋಲೋಕೆ ಚಾನ್ಸೇ ಇಲ್ಲ. ಇದನ್ನೇ 1960ನಲ್ಲಿ ಜೂಲಿಯನ್ ರಾಟರ್ ಅನ್ನೋ ಸೈಕಾಲಜಿಸ್ಟ್ ಲೋಕಸ್ ಆಫ್ ಕಂಟ್ರೋಲ್ ಅಂತ ಕರೆದರು. ಇದರಲ್ಲಿ 2 ಟೈಪ್ ಇದೆ. ಫಸ್ಟು ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್. ಈ ಮೈಂಡ್ಸೆಟ್ ಇರೋರು ತಮ್ಮ ಲೈಫ್ನ ಪ್ರತಿಯೊಂದು ತಪ್ಪುಗಳಿಗೂ ಬೇರೆಯವ್ರನ್ನ ಇಲ್ಲಾಂದರೆ ತಮ್ಮ ಲಕ್ನ ಬ್ಲೇಮ್ ಮಾಡ್ತಾರೆ. ಸೆಕೆಂಡ್ ಬಂದು ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್. ಈ ಮೈಂಡ್ಸೆಟ್ ಇರೋರು ಏನು ಹೇಳ್ತಾರೆ ಅಂದರೆ, ಜಗತ್ತು ಎಷ್ಟೇ ಕೆಟ್ಟದಾಗಿರಲಿ, ನನ್ನ ರಿಯಾಕ್ಷನ್ ಮತ್ತು ನನ್ನ ಪ್ರಯತ್ನ ನನ್ನ ಕೈಯಲ್ಲಿದೆ ಬ್ರೋ ಅಂತ. ಯಾರು ಈ ಇಂಟರ್ನಲ್ ಕಂಟ್ರೋಲ್ ಇಟ್ಕೊಳ್ತಾರೋ ಅವರು ಲೈಫ್ನಲ್ಲಿ ಮ್ಯಾಜಿಕ್ ಮಾಡ್ತಾರೆ. ಸರ್ಪ್ರೈಸ್ ಏನಪ್ಪ ಅಂದರೆ, ಯಾವ ಸೈಕಾಲಜಿ ಡಿಗ್ರಿನೂ ಇಲ್ಲದೆ ಕರ್ಣ ಇದೇ ಫಾರ್ಮುಲಾನ ತನ್ನ ಇಡೀ ಲೈಫ್ನಲ್ಲಿ ಅಳವಡಿಸ್ಕೊಂಡಿದ್ದ. ಹೆಂಗಂತೀರಾ? ಬನ್ನಿ, ಲೆಟ್ಸ್ ಬ್ರೇಕ್ ಇಟ್ ಡೌನ್. ಕರ್ಣ ಬರೀ 3 ವಿಷಯಗಳ ಮೇಲೆ ತನ್ನ ಪೂರ್ತಿ ಕಂಟ್ರೋಲ್ ಇಟ್ಕೊಂಡಿದ್ದ. ಆ 3 ವಿಷಯಗಳೇ ಅವನನ್ನು ಹಿಸ್ಟ್ರಿಯಲ್ಲಿ ಅಮರನನ್ನಾಗಿ ಮಾಡಿದ್ವು. ಮೊದಲನೇದು ಮಾಸ್ಟರಿ, ಅಂದರೆ ಕಂಟಿನ್ಯೂಯಸ್ ಪ್ರಾಕ್ಟೀಸ್. ದ್ರೋಣರು ರಿಜೆಕ್ಟ್ ಮಾಡಿದ ತಕ್ಷಣ ಕರ್ಣ ಅಳ್ತಾ ಕೂರ್ಲಿಲ್ಲ. ಕಾಡಿಗೆ ಹೋದ, ಸೂರ್ಯನನ್ನೇ ಗುರುವನ್ನಾಗಿ ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಶ್ರೇಷ್ಠ ಬಿಲ್ಲುಗಾರ ಆದ. ನ್ಯೂರೋಸೈನ್ಸ್ನಲ್ಲಿ ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಅಂದರೆ ನಮ್ಮ ಬ್ರೈನ್ ಹೊಸ ಸ್ಕಿಲ್ಸ್ ಕಲಿಯೋ ಮೂಲಕ ತನ್ನ ಸ್ಟ್ರಕ್ಚರ್ನೇ ಚೇಂಜ್ ಮಾಡ್ಕೊಳ್ಳೋ ಪವರ್ ಹೊಂದಿದೆ. ಒಂದು ದಾರಿ ಮುಚ್ಚಿದಾಗ ಬ್ರೈನ್ಗೆ ಹೊಸ ದಾರಿ ಹುಡುಕೋ ಟಾಸ್ಕ್ ಕೊಟ್ಟರೆ ಅದು ಪಕ್ಕಾ ರಿಸಲ್ಟ್ ಕೊಡುತ್ತೆ ಮಗ. ಸೆಕೆಂಡು ಆಟಾನಮಿ ಆಫ್ ವ್ಯಾಲ್ಯೂಸ್, ಅಂದರೆ ತನ್ನ ಮೌಲ್ಯಗಳ ಮೇಲಿನ ಕಂಟ್ರೋಲ್. ಕರ್ಣನಿಗೆ ದಾನಶೂರ ಅನ್ನೋ ಹೆಸರಿತ್ತು. ಇಂದ್ರ ಬಂದು ಕವಚ ಕುಂಡಲ ಕೇಳಿದಾಗ ಇದು ನನ್ನನ್ನು ಕೊಲ್ಲೋಕೆ ಮಾಡಿರೋ ಮೋಸ ಅಂತ ಕರ್ಣನಿಗೆ ಕ್ಲಿಯರಾಗಿ ಗೊತ್ತಿತ್ತು, ಆದರೂ ಕೊಟ್ಟ. ಸೈಕಾಲಜಿಯಲ್ಲಿ ಇದನ್ನು ಕಾಗ್ನಿಟಿವ್ ಡಿಸನೆನ್ಸ್ ಅಂತಾರೆ. ನಮ್ಮ ನಂಬಿಕೆ ಮತ್ತು ನಮ್ಮ ಕೆಲಸ ಬೇರೆ ಬೇರೆ ಆದಾಗ ಮನಸ್ಸಿಗೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಕರ್ಣನ ನಂಬಿಕೆ ದಾನ ಮಾಡೋದಾಗಿತ್ತು. ಜಗತ್ತು ಮೋಸ ಮಾಡ್ತಿದೆ ಅಂತ ಅವನು ದಾನ ಮಾಡೋದು ನಿಲ್ಲಿಸಿದ್ರೆ ಅವನು ತನ್ನ ಕ್ಯಾರೆಕ್ಟರ್ ಕಳ್ಕೊಳ್ತಿದ್ದ.
ನನ್ನ ಸುತ್ತಮುತ್ತ ಇರೋ ಜನ ಕೆಟ್ಟೋರಿದ್ದಾರೆ ಅಂತ ನಾನ್ಯಾಕೆ ಕೆಟ್ಟವನಾಗಬೇಕು ಅನ್ನೋದು ಅವನ ಲಾಜಿಕ್ ಆಗಿತ್ತು. ಮೂರನೇದು ಅನ್ಬ್ರೇಕಬಲ್ ಲಾಯಲ್ಟಿ, ಅಂದರೆ ನಿಷ್ಠೆ. ಯುದ್ಧ ಶುರುವಾಗೋ ಮುಂಚೆ ಸಾಕ್ಷಾತ್ ಕೃಷ್ಣನೇ ಬಂದು, ನೀನು ಪಾಂಡವರ ಅಣ್ಣ, ನಮ್ಮ ಕಡೆ ಬಂದ್ಬಿಡು, ನಿನ್ನನ್ನೇ ರಾಜನಾಗ್ ಮಾಡ್ತೀನಿ ಅಂದ. ಆದರೆ ಕರ್ಣ ದುರ್ಯೋಧನನ ಫ್ರೆಂಡ್ಶಿಪ್ ಬಿಡಲಿಲ್ಲ. ಯಾರು ಕಷ್ಟದಲ್ಲಿ ಜೊತೆಗಿದ್ರೋ ಅವರಿಗೋಸ್ಕರ ಸಾಯೋಕ್ಕೂ ರೆಡಿ ಇದ್ದ. ಇದು ಅವನ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ತಗೊಂಡ ಅತ್ಯಂತ ಸ್ಟ್ರಾಂಗ್ ಲಾಜಿಕಲ್ ಡಿಸಿಷನ್. ಈ ಕರ್ಣನ ಈ ಇಡೀ ಲೈಫ್ ಸ್ಟೈಲ್ನ ನಾವು ಹಳೆಯ ಗ್ರೀಕ್ ಫಿಲಾಸಫಿ ಸ್ಟಾಯಿಸಿಸಮ್ಗೆ ಕಂಪೇರ್ ಮಾಡಬಹುದು. ಮಾರ್ಕಸ್ ಅರೇಲಿಯಸ್, ಸೆನೆಕಾ ತರಹದ ಗ್ರೇಟ್ ಫಿಲಾಸಫರ್ಸ್ ಹೇಳೋ ಒಂದೇ ಒಂದು ಮಾತಿದು: ಕಂಟ್ರೋಲ್ ವಾಟ್ ಯು ಕ್ಯಾನ್, ಅಕ್ಸೆಪ್ಟ್ ವಾಟ್ ಯು ಕಾಂಟ್, ನೆವರ್ ಕನ್ಫ್ಯೂಸ್ ದ ಟು. ಅಂದರೆ ನಿಮ್ಮ ಕಂಟ್ರೋಲ್ನಲ್ಲಿರೋದನ್ನ ಚೇಂಜ್ ಮಾಡಿ, ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಎರಡನ್ನೂ ಮಿಕ್ಸ್ ಮಾಡಬೇಡಿ ಬ್ರೋ. ಇವತ್ತು ನೀವು ಇದೇ ಮೈಂಡ್ಸೆಟ್ನ ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಮಾಡರ್ನ್ ಸೈಕಾಲಜಿಯ CBT ಅಂದರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯ ಒಂದು ಟೆಕ್ನಿಕ್ ಯೂಸ್ ಮಾಡ್ಬೋದು. ಇದನ್ನು ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತಾರೆ. ಇದರ ಅರ್ಥ ಏನು ಅಂದರೆ, ನಮ್ಮ ಜೊತೆ ನಡೆಯೋ ಘಟನೆಗಳನ್ನು ನಾವು ಚೇಂಜ್ ಮಾಡೋಕೆ ಆಗಲ್ಲ, ಆದರೆ ಆ ಘಟನೆಗಳಿಗೆ ನಾವು ಕೊಡೋ ಮೀನಿಂಗ್ನ ಖಂಡಿತ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಕಾಲೇಜ್ ಸರಿಯಿಲ್ಲ, ಬ್ಯಾಕ್ಗ್ರೌಂಡ್ ಸರಿಯಿಲ್ಲ ಅನ್ನೋದು ಒಂದು ಫ್ಯಾಕ್ಟ್, ಅದು ನಿಮ್ಮ ಕೈಯಲ್ಲಿಲ್ಲ. ಆದರೆ ನನ್ನ ಕಾಲೇಜ್ ಹೇಗೇ ಇರಲಿ, ನಾನು ಡೈಲಿ ಆನ್ಲೈನಲ್ಲಿ ಹೊಸ ಸ್ಕಿಲ್ಸ್ ಕಲಿತೀನಿ ಅಂತ ಡಿಸೈಡ್ ಮಾಡೋದಿದೆಯಲ್ಲ, ಇದು ರೀಫ್ರೇಮಿಂಗ್. ನಿಮ್ಮ ಮ್ಯಾನೇಜರ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿಲ್ಲ ಅನ್ನೋದು ಅವ್ರ ಪ್ರಾಬ್ಲಮ್, ಆದರೆ ನನ್ನ ಕೆಲಸ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂದರೆ ಅವರು ನನ್ನನ್ನು ಇಗ್ನೋರ್ ಮಾಡೋದೇ ಇರೋ ಲೆವೆಲ್ಗೆ ನಾನು ಬೆಳಿತೀನಿ ಅಂತ ಯೋಚನೆ ಮಾಡೋದು ನಿಮ್ಮ ಕಂಟ್ರೋಲ್. ಹೀಗೆ ಕಂಪ್ಲೇಂಟ್ ಮಾಡೋದನ್ನು ಬಿಟ್ಟು ಆ್ಯಕ್ಷನ್ ತಗೊಳ್ಳೋಕೆ ಶುರು ಮಾಡಿದಾಗ ನಿಮ್ಮ ಬ್ರೈನ್ನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಇದು ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಮತ್ತು ಮೋಟಿವೇಶನ್ ಕೊಡುತ್ತೆ. ಈಗ ಒಮ್ಮೆ ಕುರುಕ್ಷೇತ್ರ ಯುದ್ಧದ ಆ ಲಾಸ್ಟ್ ಡೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಹೂತು ಹೋಗಿದೆ. ಪರಶುರಾಮರ ಶಾಪದಂತೆ ಅವನಿಗೆ ಮಂತ್ರಗಳೆಲ್ಲ ಮರೆತು ಹೋಗಿವೆ. ಅವನತ್ರ ಆಯುಧ ಇಲ್ಲ, ರಕ್ಷಾ ಕವಚನೂ ಇಲ್ಲ. ಅರ್ಜುನನ ಬಾಣ ಬಂದು ಅವನ ಎದೆಗೆ ನಾಟುತ್ತೆ. ಆ ಯುದ್ಧದಲ್ಲಿ ಕರ್ಣ ಸೋತ. ಆದರೆ ಯುದ್ಧ ಮುಗಿದ ಮೇಲೆ ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಅರ್ಜುನ, ಈ ಕರ್ಣನನ್ನ ಡೈರೆಕ್ಟ್ ಯುದ್ಧದಲ್ಲಿ ಸೋಲಿಸೋಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿರಲಿಲ್ಲ. ಅಧರ್ಮದ ದಾರಿ ಹಿಡಿಯೋದು ನಮಗೆ ಅನಿವಾರ್ಯವಾಗಿತ್ತು. ಇದು ಬರೀ ಒಂದು ಪುರಾಣದ ಕಥೆಯಲ್ಲ ಬ್ರೋಸ್, ಇದು ನಮ್ಮ ಮನುಷ್ಯನ ಮನಸ್ಸಿನ ಮಿರರ್ ಇದ್ದಂಗೆ. ನಿಮ್ಮ ಐಡೆಂಟಿಟಿ ಅಂದರೆ ನೀವು ಲೈಫ್ನಲ್ಲಿ ಎಷ್ಟು ದುಡ್ಡು ಮಾಡಿದ್ರಿ, ಯಾವ ರ್ಯಾಂಕ್ ತಗೊಂಡ್ರಿ ಅಂತ ಅಲ್ಲ. ಎಲ್ಲವೂ ನಿಮ್ಮ ಆಪೋಸಿಟ್ ಇದ್ದಾಗಲೂ, ಪ್ರಪಂಚವೇ ನಿಮ್ಮನ್ನು ತುಳಿಯೋಕೆ ಟ್ರೈ ಮಾಡಿದಾಗಲೂ, ನೀವು ನಿಮ್ಮ ಒಳಗಿನ ಪವರ್ ಯೂಸ್ ಮಾಡಿ ಎದೆಗುಂದದೆ ಹೆಂಗೆ ಫೈಟ್ ಮಾಡಿದ್ರಿ ಅನ್ನೋದು ನಿಮ್ಮ ಅಸಲಿ ಕ್ಯಾರೆಕ್ಟರ್ ಡಿಸೈಡ್ ಮಾಡುತ್ತೆ. ಕರ್ಣ ಆ ಕುರುಕ್ಷೇತ್ರ ಯುದ್ಧ ಸೋತಿರಬಹುದು, ಆದರೆ ಹಿಸ್ಟ್ರಿಯಲ್ಲಿ, ಸೈಕಾಲಜಿಯಲ್ಲಿ ಮತ್ತು ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಅವನು ಎಂದಿಗೂ ಸೋಲಿಲ್ಲ. ಈಗ ನೀವು ನಿಮ್ಮನ್ನೇ ಒಂದು ಕ್ವೆಶ್ಚನ್ ಕೇಳ್ಕೊಳ್ಳಿ. ಇವತ್ತು ಈ ಕ್ಷಣದಲ್ಲಿ ನಿಮ್ಮ ಲೈಫ್ನಲ್ಲಿ ಯಾವ ವಿಷಯನ ನೀವು ಕಂಟ್ರೋಲ್ ಮಾಡಬಲ್ರಿ? ಯಾವುದು ನಿಮ್ಮ ಕೈಯಲ್ಲಿಲ್ವೋ ಆದರೂ ನೀವು ಅದನ್ನೇ ನೆನೆಸ್ಕೊಂಡು ಟೆನ್ಷನ್ ತಗೊಳ್ತಿದ್ದೀರೋ ಆ ಎಕ್ಸ್ಟರ್ನಲ್ ವಿಷಯಗಳನ್ನು ಹಿಂದೆ ಬಿಟ್ಬಿಡಿ. ನಿಮ್ಮ ಇಂಟರ್ನಲ್ ಕಂಟ್ರೋಲ್ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ, ನಿಮ್ಮ ಕೆಲಸದ ಮೇಲೆ ಪೂರ್ತಿ ಫೋಕಸ್ ಹಾಕಿ. ವಿಕ್ಟಿಮ್ ಆಗಿ ಬದುಕೋದು ಬೇಡ, ವಾರಿಯರ್ ಆಗಿ ಫೈಟ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಲೈಫ್ನಲ್ಲಿ ಎಷ್ಟೇ ಕಷ್ಟ ಬಂದರೂ ಫೈಟ್ ಮಾಡ್ತಿದ್ದಾರೋ ಆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಇದನ್ನು ಶೇರ್ ಮಾಡಿ. ಹಾಗೆ ಕಾಮೆಂಟ್ಸ್ನಲ್ಲಿ ಹೇಳಿ ನಿಮ್ಮ ಲೈಫ್ನಲ್ಲಿ ನೀವು ಚೇಂಜ್ ಮಾಡೋಕೆ ಸಾಧ್ಯ ಇರೋ ಆ ಒಂದು ವಿಷಯ ಯಾವುದು ಅಂತ. ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಫೋಕಸ್ಡ್ ಆಗಿರಿ, ಬೆಳೀತಾ ಇರಿ. ಬಾಯ್.